ಗೈಸ್, ಶಬರಿಮಲೆ ಮೂವಿ ನೋಡಿ. ಶಬರಿಮಲೆ ಅಲ್ಲ ಬ್ರೋ, ಇರುಮುಡಿ ಮೂವಿ ನೋಡ್ಕೊಂಡ್ ಬಂದ್ರಿ. ರಿವ್ಯೂ ಚೆನ್ನಾಗಿತ್ತಲ್ಲ ಬ್ರೋ. ಹಾಯ್ ಗೈಸ್, ಹಾಯ್ ಹೇಳಿ ಬ್ರೋ. ಮಲ್ಲಿಕಾರ್ಜುನ್ ಬ್ರೋ. ನಮ್ಮ ಫುಡ್ ಬ್ಲಾಗರ್ ಅವರು, ಗೊತ್ತಲ್ವಾ? ಫುಡ್ ಲೈಫ್ ಮಿರರ್ CEO ಅವರವರು. ನಾನು ಬಂದು ಯಾವ CEO ಅಲ್ಲ, ನಾನು ಚಿಕ್ಕ CEO. ಒಂದು ಸಣ್ಣ ಪುಟ್ಟ ಗೇಮ್ಗಳು ಆಡ್ತಾ ಇರ್ತೀನಿ. ಈತಂತೂ ಗೇಮ್ಗಳು ಆಡ್ತಾನೆ, ಬಟ್ ಪ್ರಯೋಜನಕ್ಕಿಲ್ಲ, ಆ ಥರ ಇದೆ. ಓಕೆ, ಇವಾಗ ನಾವು ಹೊಡ್ತಿರೋದು ಬಂದು ಯಾವ್ದು ಬ್ರೋ? ಯಾವ ಮೂವಿ? ಇರುಮುಡಿ. ಹೇಳಿ ಬ್ರೋ. ಇರುಮುಡಿ ಯಾವ ಮುಡಿ? ಏನೋ ನಂಗೇನು ಗೊತ್ತು. ಕರೆಕ್ಟಾಗಿ ಹೇಳಿ ಬ್ರೋ. ಕರ್ಕೊಂಡು ಹೋಗ್ತಾ ಇದ್ರೆ ಹೋಗಿ ಬರ್ತಾ ಇದ್ದೀನಿ ಅಷ್ಟೇ. ಓಕೆ, ಅವ್ರ ಮೂವಿ ಯಾವ್ದಂತ ಗೊತ್ತಿಲ್ಲ, ಬಟ್ ಫ್ರೀ ಆಗಿದ್ದಾನೆ ಅಂತ ಬರ್ತಿದ್ದಾನೆ ಅಷ್ಟೇ. ನಾವು ಹೋಗ್ತಿರೋ ಮೂವಿ ಬಂದು ಇರುಮುಡಿ, ರವಿತೇಜದು ತೆಲುಗು ಮೂವಿ. ತುಂಬ ದಿವಸದಿಂದ ವೆಯ್ಟ್ ಮಾಡ್ತಾ ಇದ್ದೆ, ಸೊ ಇವತ್ತು ಹೋಗ್ತಾ ಇದ್ದೀರಿ. ಲೆಟ್ಸ್ ಗೋ. ಸೊ ಹಾಯ್ ಗೈಸ್, ಇವಾಗ ಮೂವಿಗೆ ಹೊರಡ್ತಾ ಇದ್ದೀರಿ. ಆ್ಯಂಡ್ ಇವಾಗ ಆಲ್ಮೋಸ್ಟು ನಮ್ಮೂರು ಆನೆಕಲ್ಲಲ್ಲಿದ್ದೀರಿ. ಇನ್ನು 2:20 ಶೋ ಇದೆ. ಆಲ್ರೆಡಿ ಇವಾಗ 1:30 ಆಗಿದೆ, ಟೈಮ್ ನೋಡ್ತಿರ್ಬೋದು. ಸೊ ನಮ್ಮ ಬಾವರು ಕಾರ್ ಓಡಿಸ್ತಿದ್ದಾರೆ. ಒಳ್ಳೆ ಡ್ರೈವರು. ಆಕ್ಚುಲಿ ಡ್ರೈವರ್ ಅಲ್ಲ, ಒಳ್ಳೆ ಪ್ರೊಫೆಷ್ನಲ್ ಪೈಲಟು. ಮತ್ತೆ ಇವ್ರು ಬಂದು ಇಬ್ರು ಕಲಾವಿದರು. ಕಲಾವಿದರು ಅನ್ನೋದು ಬ್ಲಾಗರು, ಕಲಾವಿದರು ಎರಡು ಒಂದೇ ಬ್ರೋ. ಗೊತ್ತಾಗಲ್ಲ, ಸ್ವಲ್ಪ ಹುಷಾರಿಲ್ಲ ಅವನಿಗೆ. ಹುಷಾರಿಲ್ಲ. ಪಕ್ಕದಲ್ಲಿರೋನ್ಗಂತೂ ಯಾವಾಗಲೂ ನಗಡೆಯಲ್ಲೇ ಇರ್ತಾನೆ. ಇನ್ನು ಈ ಪಕ್ಕದಲ್ಲಿ ಕೂತಿರೋದು ಫುಡ್ ಲೈಫ್ ಮಿರರ್ ಯೂಟ್ಯೂಬ್ ಚಾನಲ್ ಇದೆ. ಫುಡ್ ಬ್ಲಾಗ್ ಮಾಡ್ತಾ ಇರ್ತಾನೆ. ಪಕ್ಕದಲ್ಲಿ ಕೂತ್ಕೊಂಡಿನ ಆತ ನಗಡಿಯಲ್ಲಿ ವ್ಲಾಗಲ್ಲೆಲ್ಲ ಗೊಂಡೆ ಸುರಿಸ್ಕೊಂಡ್ ಬರ್ತಾನೆ. ಯಾವ ಫಿಲಮ್ ಬ್ರೋ ಹೋಗ್ತಿರೋದು ನೀವು? ಇರುಮುಡಿ ತೆಲುಗು ಮೂವಿ. ಇರುಮುಡಿ ರವಿತೇಜದು. ಹಾ, ರವಿತೇಜದು. ತುಂಬಾ ಫಸ್ಟ್ ಪೋಸ್ಟರ್ ಬಂದಾಗಿಂದ ಕಾಯ್ತಾ ಇದ್ದೆ ಆ ಮೂವಿಗೆ ಹೋಗ್ಲೇಬೇಕು ಅಂತ. ನಾನು ಸಾಂಗ್ ನೋಡಿ ಹೋಗೋಣ ಅಂತಿದ್ದೆ. ನಾನು ಅಷ್ಟೇ. ಅಂದ್ರೆ ಆ ಸಾಂಗ್ಗೋಸ್ಕರ ಮತ್ತೆ ರವಿತೇಜ ಮೂವಿ ಅಂದ್ಬಿಟ್ಟು ಹೋಗ್ತಾ, ಅಂದ್ರೆ ಫ್ಯಾನ್ ಅಲ್ಲ, ಜಸ್ಟ್ ಆ ಮೂವಿ ನೋಡ್ಲೇಬೇಕು ಅಂತ ಹೋಗ್ತಿರೋದು. ಆ ಮೂವಿಗೋಸ್ಕರ ರಜಾ ಹಾಕಿ ಬೇರೆ ಬರ್ತಾನೆ. ಮೂವಿಗೋಸ್ಕರ ಕೆಲಸ ರಜಾ ಹಾಕಿ ಹೋಗ್ತಿದ್ದೀನಿ ನಾನು ಇವತ್ತು. ಫುಲ್ ಜೋಶಲ್ಲಿ ಇದ್ದಾನೆ. ನೋಡೋಣ ಗೈಸ್ ಮೂವಿ ಹೆಂಗಿದ್ಯೋ. ಮೂವಿ ಚೆನ್ನಾಗಿದ್ರೆ ಸಾಕು. ಚೆನ್ನಾಗಿಲ್ಲ ಅಂದ್ರೂ ಅನ್ರೇಟೆಡ್ ಮಾಡ್ಬಿಡೋಣ ಅಷ್ಟೇ. ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿದೆ ಅಂತ ಹೇಳೋದು ಬೇಡ. ಅನ್ರೇಟೆಡ್ ಆನೆಸ್ಟ್ ಒಪಿನಿಯನ್ ಕೊಡ್ತೀವಿ. ಚಾನಲ್ ಹೆಸರು ಏನು ಬ್ರೋ? ನಮ್ಮ ಚಾನಲ್ ಹೆಸರು ಬಂದು, ಇದ್ರ ಯಾವ ಚಾನಲ್ ಅಪ್ಲೋಡ್ ಮಾಡ್ಲಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. 3 ಚಾನಲ್ ಇದೆ ನಂದು. HK ಗೇಮಿಂಗು, ಅಲ್ಟಿಮೇಟ್ ಮಿಕ್ಸ್ ವೈಟಿ, ಸಂಚಾರಿ ನೀವು ವ್ಲಾಗ್ಸ್. ಸಂಚಾರಿ ನೀವು ವ್ಲಾಗ್ಸ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಓಲ್ಡ್ ಇಸ್ ಗೋಲ್ಡ್ ಅಂತಾರೆ. ಓಲ್ಡ್ ಇಸ್ ಗೋಲ್ಡ್. ಆಲ್ರೆಡಿ 300 ಸಮಥಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅದರಲ್ಲಿ. 10,000 ಒಂದಿತ್ತಲ್ಲ, ಏನಾಯ್ತು ನಿಂದು? 10,000 ಇದೆ. ಅದು ಅಲ್ಟಿಮೇಟ್ ಮಿಕ್ಸ್ ವೈಟಿ. 10,000 ಅಲ್ಲ, ಅದು 9,210 ಏನೋ ಇದೆ ಸಬ್ಸ್ಕ್ರೈಬರ್ಸ್. ಅದಿನ್ನೂ ಹಂಗೆ ಇದೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪಾಪ ನಮ್ಮ ಹುಡುಗನ ಸಪೋರ್ಟ್ ಮಾಡಿ. ಇದೇ ತರ ಒಳ್ಳೆ ವಿಡಿಯೋಸ್ ಹಾಕ್ತಿರ್ತಾನೆ. ಮತ್ತೆ ಆನೆಸ್ಟ್ ರಿವ್ಯೂ ಹೆಂಗಿದೆಯೋ ಹಂಗೆ ಹೇಳ್ತೀನಿ. ಏನ್ ಬ್ರೋ ಮಲ್ಲಿಕಾರ್ಜುನ್, ಏನಂತೀರಾ? ಹೌದು, ನಾನು ಹುಷಾರಿಲ್ಲ ಅನ್ಕೊಂಬಿಟ್ಟೆ. ಟಿಶ್ಯೂ ಏನಕ್ಕೆ ಬ್ರೋ ಅಷ್ಟೊಂದು ಹುಚ್ಕೊಂತ ಇದ್ದೀರಾ? ನೀವು ಹೋಗಿ ಸಾಂಗ್ ಆದ್ರೂ ಹಾಕೋಣ. ತೇಜು ಬ್ರೋ, ಮಿಸ್ಟರ್ ಮಲ್ಲಿಕಾರ್ಜುನ್ ಬ್ರೋ, ಹೆಂಗಿದೆ ಬ್ರೋ? ಚೆನ್ನಾಗಿದೆಯಲ್ಲ. ಆ ಕಡೆ ನಾನು ಇರ್ಬೇಕಾಗಿತ್ತು ಬ್ರೋ, ಚೆನ್ನಾಗಿರೋದು. ನಿಮ್ಮ ಕಡೆ ಇಲ್ಲ, ನೀವು ಈ ಕಡೆ ಇರ್ಬೇಕಾಗಿತ್ತು. ಇದೇನಾಗ್ತದೆ? ಯಾಕಾದ್ರು ಅದು ಹಂಗೆ ಬ್ರೋ, ಅವ್ರು ಬರ್ತಾ ಇರ್ತಾರೆ ಚಿಕ್ಕ ಮಕ್ಕಳು. ಸೊ ನಮ್ಮ ಯಾರಪ್ಪ ತೇಜು ಅವರು ಕಾಲು ಇಷ್ಟೊತ್ತಿಗೆ ಹೊಗೆ ಹಾಕ್ಸ್ಕೊಂಡಿರುತ್ತೆ 100%. ಬಟ್ ಪರವಾಗಿಲ್ಲ, ನಮಗೇನು ಬೇಜಾರೇನಿಲ್ಲ. ಅವ್ರಿಗೆ ಬೇಜಾರು, ಅದಕ್ಕೆ ಪರವಾಗಿಲ್ಲ. ಸೊ ಫುಲ್ಲು ರಾಕೆಟ್ ಸ್ಪೀಡಲ್ಲಿ ಹೋಗ್ತಿದ್ದಾರೆ. ನಾವು ಅನ್ಕೊಂಡಿದ್ದಕ್ಕಿಂತ ಬೇಗ ರೀಚ್ ಆಗ್ತೀರಿ. ಎಷ್ಟೊತ್ತಿಗೆ ಶೋ? 2:20 ಶೋಗೆ ಇಷ್ಟು ಬೇಗ ಹೋಗ್ತಿದ್ದೀವಾ? 2:20 ಶೋಗೆ. ಅದಕ್ಕೆ ಹೇಳ್ತಿರೋದು, ಜೆಟ್ ಓಡಿಸ್ದಂಗೆ ಓಡಿಸ್ತಿದ್ದೀರಾ. ಕಾಫಿ ಟೀನ ಕುಡಿತೀರಾ? ಬನ್ನಿ ಕುಡ್ಕೊಂಡು ಹೋಗೋಣ ನಿಧಾನಕ್ಕೆ. ಇನ್ನು ಟೈಮ್ ಎಷ್ಟು? ಇನ್ನು 1:37. ತುಂಬ ಟೈಮ್ ಇದೆ.
ಇಷ್ಟೊಂದು ಚೆನ್ನಾಗಿದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್, ಫುಡ್ ಲೈಫ್ ಯೂಟ್ಯೂಬ್ ಮಿರರ್ ಚಾನಲ್. ಫುಡ್ ಲೈಫ್ ಯೂಟ್ಯೂಬ್ ಮಿರರ್ ಚಾನಲ್. ಯೂಟ್ಯೂಬ್ ಚಾನಲ್ ಹೆಸರು ನೆಕ್ಸ್ಟ್ ಪಾರ್ಟಿ ಕೊಡ್ತೀನಿ 14ನೇ ತಾರೀಕು ಹೋಗೋಣ. ಗೌಡೂರು ಅದ್ಯಾವ್ದು ನಾನ್ ವೆಜ್ ಹೋಟ್ಲ್ ಓಪನ್ ಆಗಿದೆಯಲ್ಲಪ್ಪ, ಕುಚೇಲಪ್ಪ ಮಿಲಿಟರಿ ಹೋಟೆಲ್. ನಾವು ಪ್ರತಿ ತಿಂಗಳು ಹೋಗ್ತಾ ಇರ್ತೀವಲ್ಲ. ತಿಂಗಳಲ್ಲ ಕಣ, ವಾರ ಹೋಗೋದು, ತಿಂಗಳಿಗೊಂದ್ಸತಿ ಅಲ್ಲ. ಡೈಲಿ ಹೋಗ್ತೀರಿ ನಾವು, ಬಟ್ ಸೋಮವಾರ ತಿನ್ನಲ್ಲ. ನಾವು ಇವಾಗ ಶ್ರಾವಣ ಅಲ್ವಾ, ಬಿಟ್ಟಿದ್ದೀವಿ. 14 ತಾರೀಕು ತಿನ್ನೋಣ ಅಂತ. ನಾವು ಯಾವ್ದು ಇಲ್ಲ, ಈಚೆ ಎಲ್ಲ ತಿನ್ನೋದೆ. ಶ್ರಾವಣನೂ ಇಲ್ಲ, ಕಾರ್ತಿಕನೂ ಇಲ್ಲ. ಓ ನೆನ್ಪಿಟ್ಕೊಳ್ಳೋ, ಇದು ನಿಮ್ಮ ಮನೆಗೆ ಬ್ಲಾಗಲ್ಲೇ ಹಾಕ್ತೀನಿ. ಬ್ಲಾಗಲ್ಲೇ ಹಾಕ್ತೀನಿ. ಆಯ್ತು, ಬಟ್ ಏನಿಲ್ಲ, ಕವರ್ ಮಾಡ್ಬಿಡ್ಬೇಕಷ್ಟೇ. ಸುಮ್ಮನೆ ಬ್ಲಾಗಲ್ಲ ಹಂಗೆ ಹೇಳಿದೀನಿ ಅಂತ ಅಷ್ಟೇ. ತಿನ್ನಲ್ಲ ನೀನು, ನಾನು ನೋಡಿದ್ದೀನಲ್ಲ. ಇಲ್ಲ ಕಾರ್ತಿಕ ತಿನ್ನಲ್ಲ, ತಿಂದ್ರೆ ಕೈ ಇಲ್ಲಿ ಬಿಡಿ ಬ್ರೋ, ಪರವಾಗಿಲ್ಲ, ಡೈಲಾಗ್ ಹೊಡಿಬೇಡಿ. ಇನ್ನೇನು ಬ್ರೋ ಮಲ್ಲಿಕಾರ್ಜುನ್ ಬ್ರೋ? ಏನು ಹೇಳಿ, ಅದೇ ಬೇಜಾರಾಗ್ಬಿಟ್ಟಿದೆ ಅಷ್ಟೇ. ಏನು ಬೇಜಾರಾಯ್ತು? ಬಾಯ್ ಅಂದು 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 ಅದಕ್ಕೆ ಬಾಯ್ ಬಾಯ್ ಅಂತ್ಯಾ? ಬಾಯ್ ಅಂದ್ರೆ ಏನಿಲ್ಲ, ಇಲ್ಲೇ ಡೋರ್ ಈ ತಗೊಂಡು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಸಂಚಾರಿ ವ್ಲಾಗ್ಸ್. ಹಾ ಸರಿ, ಹೇಳ್ದೋಗಪ್ಪ ಇವಾಗ. ಇಲ್ಲ ಹೇಳ್ದ್ಬಿಟ್ಟು ಬಸ್ ಹತ್ಕೊಂಡು ನಾನೇ ಕಲ್ಗೋಗ್ಬಿಟ್ಟು. ವಾಶ್ರೂಮ್ ಹೋಗ್ಬೇಕೇನು ಅಷ್ಟು ಬೇಗ ಹೇಳ್ತಾ ಇದೀಯಾ? ವಾಶ್ರೂಮ್ ಹೋಗ್ಬೇಕಾ ಬ್ರೋ? ವಾಚ್ ಟೈಮು ಇದು ಕಮ್ಮಿ ಆಗಲಿ ಅಂತ. ಯಾವ ಟೈಮು? ವಾಚ್ ಟೈಮ್ Watch time hours. ಅದೇ ಅಲ್ಲ, ನಮ್ಗೇನು ಎಡಿಟ್ ಮಾಡಕ್ ಬರಲ್ಲ ಅನ್ಕೊಂಡ್ಬಿಟ್ಟಿದ್ದೀರಾ? ಹೇಳಿ ಬ್ರೋ. ಕಟ್ ಮಾಡಿ ಬಿಸಾಕೋದು. ನೀವು ವಾಶ್ರೂಮ್ಗೆ ಹೋಗೋದಲ್ಲ ಏನ್ ತೆಗಿಯಲ್ಲ ಬ್ರೋ? ಅಲ್ಲೆಲ್ಲ ತಗೊಂಡೋಗಕ್ಕಾಗಲ್ಲಪ್ಪ, ಆಮೇಲೆ ತೆಗಿಲೇಬೇಕು ಅಂದ್ರೆ ಹೇಳಿ, ನಿಮ್ ಫುಡ್ ಲೈಫ್ ಮಿರರ್ ಹಾಯ್ ಗಾಯ್ಸ್, ಏನ್ ಹೇಳಿ ಗೈಸ್. ಐಫೋನ್ ಅಲ್ಲಿ ತೆಗಿತಾರೋ ಕ್ವಾಲಿಟಿ ವಿಡಿಯೋ. ಐಫೋನು ಐಫೋನ್ ಅಲ್ಲಿ ತೆಗಿತಾ ಇರೋ ಕ್ವಾಲಿಟಿ ವಿಡಿಯೋ. ಇವನ್ ನೋಡಿ, ದೇವ್ರ ತರ ಕುತ್ಕೊಂಡ್ಬಿಟ್ಟವನೆ ಚಿಕ್ಕ ಹುಡುಗ. ಅಂಡ್ ಹಬ್ಬದ ದಿವಸ ನಾವು, ನಮ್ದೇನು ಹಬ್ಬ ಇಲ್ಲ, ಎಲ್ಲ ಹುಡುಗಿರ್ ಮಾಡ್ಕೊಳ್ಳೋ ಹಬ್ಬ. ಸೊ ನಾವು ಅದಕ್ಕೆ ಮೂವಿಗೆ ಹೋಗ್ತಾ ಇದ್ದೀವಿ. ಗಣೇಶ ಹಬ್ಬ ಗಂಡ್ ಮಕ್ಳಿಗೆ ಅಂತಿರೋ ಹಬ್ಬ. ನೀನೇ ಕುತ್ಕೊಂತೀಯ ಗಣೇಶ ಹಬ್ಬಕ್ಕೆ? ಹೆಂಗೆ ಗಣೇಶ ಹಬ್ಬ ಗಂಡ್ ಮಕ್ಳಿಗೆ ಇರೋ ಹಬ್ಬ ಅಂದ್ರೆ ನೀನೇ ಕುತ್ಕೊಂತೀಯ ಹೆಂಗಪ್ಪ? ಹೇಳಿ ಬ್ರೋ, ಆನ್ಸರ್ ಮಾಡಿ. ಗಣೇಶ ಕುಳಿಸ್ತೀವಲ್ಲ ಗಂಡ್ ಮಕ್ಳೆಲ್ಲ ಸರಿಸೋದು. ಯುಗಾದಿ ಅಂದ್ರೆ ಎಲ್ಲ ಆರಾಮ್ಸೆ ಎಣ್ಣೆ ಹೊಡ್ಕೊಂಡು ಚಿಕನ್ ಮಟನ್ ತಿನ್ಕೊಂಡು ಎಣ್ಣೆ ಹೊಡಿತೇನೆ ನೀನು. ಓ ಫುಲ್ ಟೈಟು ರೋಡಲ್ಲೆಲ್ಲ. ಕೊಬ್ಬರಿ ಎಣ್ಣೆ ನೋಡಿತೀರ? ಇಲ್ಲ ಹಳ್ಳೆ ಎಣ್ಣೆ ಹಾಕೊಂತೀರ? ಓ ಹಳ್ಳೆ ಎಣ್ಣೆ ಕರೆಕ್ಟು. ಅದೇನಕ್ಕೆ ಹಾಕೋದು? ಬಾಡಿಗೆ ಹಾಕೋದು. ಲಾಸ್ಟ್ ಟೈಮ್ ನಾವು ಇದು ಚಿಲ್ ಬಂದಿದ್ದು ಮೂವಿಗೆ ಯಾವುದು? ಹೌದು, ಇಂಡಿಯಾದ ಫೈನಲ್ ವರ್ಲ್ಡ್ ಕಪ್ ಇತ್ತಲ್ಲ 2020. ಕಲ್ಕಿ ಮೂವಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು. ಮೂವಿ ನೋಡೋದಕ್ಕಿಂತ ಕ್ರಿಕೆಟ್ ನೋಡೋದ್ರಲ್ಲಿ ಫುಲ್ಲು ಇದಾಗ್ಬಿಟ್ಟಿತ್ತು. ಮೂವಿ ಏನ್ ಅನ್ಸಿಲ್ಲ ಗೊತ್ತಾ? ನಾನು ಬಂದಿದ್ದೆ, ನೆನಪೈತಾ? ಹಾ ನೀವು ಲಾಸ್ಟ್ ಅಲ್ಲಿ ಬಂದ್ರಲ್ಲ 12 ಗಂಟೆಗೆ. ನಾ ಬ್ರಿಜಾದಲ್ಲಿ ಬಂದಿನಿ, ನೀವು ಹಿಂಗೆ ಅಲ್ವಾ? ಹಿಮಾಲಯದಲ್ಲಿ ಬಂದ್ರಿ. ಹೌದು, ನಿಮ್ಮಷ್ಟು ದೊಡ್ಡವ್ರು ಆಗಿರ್ಲಿಲ್ಲ ಅವಾಗ. ಪಿಜ್ಜಾನ ಹೋಗುತ್ತಾ ಆ ಕಡೆ ಹೋಗೋದಾ? ಕಡೆ ಸಾರಿ ಬ್ರೋ, ಅಲ್ಲಿ ನಿಂತ್ಕೊಂಡು ಹೇಳ್ಬೇಕಲ್ಲ. ಸೊ ಗೈಸ್, ಈಗ ಶೋಗೆ ಇನ್ನೂ ಆಲ್ಮೋಸ್ಟ್ ಅರ್ಧ ಗಂಟೆ ಟೈಮ್ ಇದೆ, ಬೇಗ ಬಂದ್ಬಿಟ್ಟಿದ್ದೀರಿ. ಸೊ ಇವಾಗ ಎಲ್ಲಾದರೂ ಟೀ ಕುಡಿಯೋಕ್ಕಂತ ಹೋಗ್ತಿದ್ದೀರಿ. ಓಕೆ, ಇಲ್ಲೇ ಇದೆ ಟೀ ಅಂಗಡಿ, ನೋಡ್ಬೋದು. ಸೊ ಬನ್ನಿ ಹೋಗಿ ಕುಡಿಯೋಣಂತೆ. ನೋಡಿ, ನಾಯಿನ ಸಾಯಿಸ್ಬಿಟ್ಟಿದ್ದಾನೆ. ಏನು ಕೇಳಿಸಲ್ಲ ಬಿಡಿ. ಏನ್ ಬ್ರೋ, ಏನ್ ಅನ್ಕೊಂಡ್ಬಿಟ್ಟಿದ್ದೀರ? ಐಫೋನ್ನ ಒಳ್ಳೆ ಟೀ. ಸರ್ ಇದು ಕಾಫಿ, ಇಷ್ಟು ಇದು ಕೂಡ ಕಾಫಿ. ಏನಪ್ಪ ಎಲ್ಲ ಹೇಳ್ಕೊಂಡ್ಬಿಟ್ಟವನೆ, ನಮ್ಗೇನು ಬೇರೆ ಕೆಲಸ ಇಲ್ಲ ಅಂತ ಅನ್ಕೊಂಬಿಡಿ. ನನಗೆ ಬೇರೆ ಕಂಟೆಂಟ್ ಇಲ್ಲ. ಕೊಡ್ಸಿರೋದು ಟ್ರೀಟು. ಬಟ್ ಕಾಸಂತೂ ಕೊಟ್ಟಿಲ್ಲ, ಟ್ರೀಟ್ ಮಾತ್ರ ಕೊಡ್ಸೋ. ಹಾಕೋ ಫೋನ್ ಪೇ 500 ರೂಪಾಯಿ. 500 ರೂಪಾಯಿ ಕಾಫಿ ಬರುತ್ತಾ? ನಾನು ಬೆಳಗ್ಗೆ ನೋಡಲ್ಲ, ನಾಟ್ ಗ್ಯಾರಂಟಿ. ನೀವು ಸ್ಟ್ರೀಮ್ ಮಾಡ್ಬೇಕು. ನಾನು ಕ್ರಿಕೆಟ್ ಮೂವಿ ಒಳಗಡೆ ಬಂದಿದ್ದೀರಿ, ಇನ್ನೂ ಓಪನ್ ಮಾಡಿಲ್ಲ. ಅಲ್ಲೇ ಕಾಣ್ತಿರ್ಬೋದು, ಸರಿ ಅಲ್ಲಿದೆ, ಶೋ ಓಪನ್ ಮಾಡಿಲ್ಲ. ಸೊ ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀವಿ. ಅಂತೂ ನೋಡಿ, ನಾವು ಬಂದಿರೋದು ಮೂವಿ 7 ಮಣಿಗೆ.
ಬಟ್ ಈ ಮೂವಿನ ತೋರಿಸಿ ಇದೇ ನಮಗೆ ನಾವು ಇದೇನಾ ಮೂವಿ ಅದು ಇದು ತಮಿಳಲ್ಲಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಬಟ್ ಅದು ಮಲಯಾಳಂ ಅಂದ್ಕೊಂಡು ನಾವು ಇದೇ ಮೂವಿಗೆ ಬಂದಿರೋದು ಅಂತ ಏನು ಡ್ರಾಯಿಂಗ್ ರವಿತೇಜ ಅನ್ಕೊಂಡ್ಬಿಟ್ಟು ನಾವೇನ ರವಿತೇಜ ಅನ್ಕೊಂಡಿದ್ದಾರೆ ನೋಡಿ. ಒಳ್ಳೆ ಮೂವಿ ನಾಲೆಜ್ ಇದೆ ಹುಡುಗನಿಗೆ. ಹೇಳ್ಬಿಟ್ಟೆ ಕರ್ಕೊಂಬಂದಿದ್ದೀವಿ ಇದು ಮಾಡಿ ಮೂವಿ ಅಂತ, ಅಲ್ಲಿದೆ ಅಷ್ಟೇ ಕ್ಲೀನಾಗಿ ಮೂವಿ ಅನ್ಕೊಂಡಿದ್ದೆ. ಮೂವಿ ಹೆಸರು ಕೂಡ ಇಲ್ಲ ಅದು ಹೆಂಗೆ ಹೋಯ್ತು ಮೂವಿ ಅನ್ಕೊಂಡಿದ್ದೆ. ಫೋಟೋ ತಗೊಳಕ್ಕೆ ಬಂದ ಅಂದ್ರೆ ಈ ಮೂವಿ ಕಲ್ಕಿ ಮೂವಿ ನೋಡಿ. ಈ ಥರ ಬುದ್ಧಿವಂತ ಏನೆಲ್ಲ ಹೇಳಬೇಕಲ್ಲ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮೂವಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಮೂವಿನ ನೋಡಿ ಆವಾಗಲಿಂದ ಬರೀ ಹಾಯಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಕೂಡ ಅಂದರೆ ಅಯ್ಯಪ್ಪ ಸ್ವಾಮಿ. ಅಯ್ಯಪ್ಪ ಇವಾಗ ಅರ್ಥ ಯಾವುದಿದ್ರಲ್ಲಿ ಅಲ್ಲಿ ಪೋಸ್ಟ್ ಹಾಕಿದಾರಲ್ಲ, ತೆಲುಗುನ ತಮಿಳ ಮಲಯಾಳಂ. ತೆಲುಗು ಅರ್ಥ ಆಗುತ್ತಲ್ಲ ನಿಮ್ಗೆ ಅರ್ಥ ಆಗುತ್ತಾ? ಅರ್ಥ ಆಗುತ್ತೆ. ಓಕೆ ಬನ್ನಿ ಡೈರೆಕ್ಟು ಒಳಗಡೆ ಹೋಗಿ ಸಿಗ್ತೀನಿ. ಓಪನ್ ಆಯ್ತಾ? ಹೋಗೋಣ 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 ಬನ್ನಿ ಬ್ರೋ. ಹೋಗೋಣ ಬನ್ನಿ. ಸನ್ಗ್ಲಾಸಸ್ ಹಾಕೊಳಕ್ಕಾಗಲ್ಲ, ಯಾಕಂದರೆ ಒಳಗಡೆನೆ ಕತ್ಲಿರುತ್ತೆ ಬ್ರೋ. ಒಳಗಡೆನೆ ಕತ್ಲಿರುತ್ತೆ ಬ್ರೋ. ಸನ್ಗ್ಲಾಸಸ್ ಹಾಕೊಂಡ್ರಾ ಕುರುಡ ಬಿಡಿ ಅಂತೀನಿ ನಾನು ಕರ್ಕೊಂಡು ಹಾಕ್ತೀನಿ ಕೈ ಇಟ್ಕೊಂಡು. ಲಾಸ್ಟ್ ಟೈಮ್ 3D ಮೂವಿ ಬಂದಿದ್ದು ಗ್ಲಾಸ್ ಒಂದು ತೆಗೆದು ಗ್ಲಾಸ್ ಅದು ಇನ್ನೂ ನಮ್ಮ ಮನೆಗಿದೆ ಬ್ರೋ. ಅದು ಓಕೆ ಬನ್ನಿ ಹೋಗೋಣ. ಸೀಟ್ ನಂಬರ್ ಎಷ್ಟು? ಸೀನಾರು C78. ಕಪ್ಪಿ ಹೇಳಪ್ಪಿ. ತಣ್ಣಗಿದೆ ಒಳಗಡೆ ಬಿಡಿ ಸೆಸ್ನ. ತಣ್ಣಗಿರೋದಲ್ಲ ಬ್ರೋ, ಎ ಸಿ ಹಾಕಿದ್ದಾರೆ. ಅದು AC. ಎ ಸಿ ಹಾಕಿದ್ದಾರೆ ಅಷ್ಟೇ. ನಿಮ್ಮ ಕನ್ನಡ ಕಾಣಿಸ್ತಾ ಇದೆಯಾ ನಿಮಗೆಲ್ಲ? ಕುರುಡ ಆಗ್ಬಿಟ್ಟಾನೆ. ಕಣ್ಣು ಕಾಣಿಸ್ತಿದೆ ಅಂತ. ಸೊ ನೋಡ್ಬೋದು ಇದೇ ಥಿಯೇಟ್ರು. ಸ್ಕ್ರೀನ್ ಒಂದು ಸ್ವಲ್ಪ ನಮ್ಮ ಸೀಟ್ ಮೋಸ್ಟ್ಲಿ ಅಲ್ಲಿದೆ ಮೇಲೆ. ಇದ್ಯಾವ್ದು ನೋಡು. ಇದು ಏನು ಕಾಣಿಸ್ತಾನೆ ಇಲ್ಲ. ಅಲ್ಲಿ ನೋಡ್ಕೊ ಬಾ. ಹಾಂ ಈ ಅದೇ ಸಿ ಓಕೆ ಇಲ್ಲೇನು ಕಾಣಿಸ್ತಿಲ್ಲ ಬ್ರೋ. ಇದೆ ಇದೆ ಇದೆ. ಎ ಅದು ಎ, ಇದು ಸಿ ಬಿ, ಅಂತ. ಇದು ಸಿ, ಇದೆ ನೋಡಿ. ಇದು ಸಿ. ಸೀಟ್ ನಂಬರ್ ಸರ್ ಡಿ ಇದೆ ಇದೆ. ಎ ಬಿ ಸಿ. ಸೀಟ್ ನಂಬರ್ ಸರ್ ಡಿ. ಇಲ್ಲ ಕೊಡೋ ಉದ್ದಾತ ನಮ್ಮದೇ. ಏನಂದರೆ ನಾವು ಬಂದಿರೋ 2D ಮೂವಿಗೆ, ಬಟ್ 3D ಅಂತ ಕಾಣಿಸ್ತಾ ಇದೆ. ಯಾವುದು ಸನ್ಗ್ಲಾಸಸ್ ನೋಡಿ ಅಲ್ಲಿ ತಾತ್ಕಾಲ ತರ್ಸೋ ಬ್ರೋ. ಮೂವಿನೇ 2D ಬ್ರೋ. ಅದಕ್ಕೆ ಬ್ರೋ ನಿಮ್ಗೆ ಕೊಡ ಅನ್ನೋದ್ರಲ್ಲಿ ತಪ್ಪಿಲ್ಲ ಬ್ರೋ. ಕನ್ಫರ್ಮ್ ಅಂತ ಗೊತ್ತಿದ್ದು ಕನ್ಫರ್ಮ್ ಅಂತ. 2D ಮೂವಿಗೆ ಬಂದು ಸನ್ಗ್ಲಾಸಸ್ ಹಾಕೊಂಡು 3D ನೋಡ್ತಿದ್ದಾನೆ. ಹಂಗೆ ಏನು ಬ್ರೋ ಟ್ಯಾಕ್ಸಿ 2 ಹೀರೋ ಇದ್ದಂಗಿದ್ದೀರಾ? ಹೌದು. ಇಲ್ಲ ಅದು ಇಲ್ಲ ಅಂತ ಇಲ್ಲ. ಅಷ್ಟೇ. ಹೌದು ಅಂತ ಹೇಳ್ಕೊಂಡು ನೋಡಿ ಬ್ರೋ. ನೀವು ಒಂದು ರೀಕ್ರಿಯೇಟ್ ಮಾಡಿ ಟ್ಯಾಕ್ಸಿಗೆ ಮೂವಿಗೆ ಬಂದಾಗ ಬಟ್ಟೆ ಎಲ್ಲ ಬಿಚ್ಚಾಕೊಂಡ್ ಬನ್ನಿ. ಬಂದು ಯಾರನ್ನ ಹುಡುಗಿ ಬಂದು ನಿಮ್ಮ ಹತ್ರ ಐ ವಿಲ್ ಸ್ಟಾರ್ಟ್ ಟು ಸಿವಿಲೈಸ್ ಕನ್ವರ್ಸೇಷನ್. ಹಂಗಂದ್ರೆ ಇದು ಏನಪ್ಪ ಚೆನ್ನಾಗಿ ನಿಮ್ಮ ಹತ್ರ ಪದ್ಧತಿಯಾಗಿ ಮಾತಾಡ್ತೀನಿ ನೋಡಿ ಬ್ರಾ. ಅದನ್ನು ರೀಕ್ರಿಯೇಟ್ ಮಾಡಿ ಬ್ರಾ. ಮಾಡ್ತೀನಿ ಲೇಟ್ ಹೊತ್ತು ಬರೋಣ ನೋಡಿ. ನೆಕ್ಸ್ಟ್ ಈ ಮೂವಿದಲ್ಲಿ ಇಲ್ಲ ಹಾಕಿದ್ರೆ ಇಲ್ಲೇ ಬರೋಣ. ಓಕೆ ಇಲ್ಲ ಹಾಕೇ ಆಗ್ತದೆ. ಓಕೆ ಬಾಯ್. ಹಾಯ್ ಗೈಸ್, ಹಾಯ್. ಶಬರಿಮಲೆ ಮೂವಿ ನೋಡಿ. ಶಬರಿಮಲೆ ಅಲ್ಲ ಬ್ರೋ, ಇರುಮುಡಿ ಮೂವಿ ನೋಡ್ಕೊಂಡ್ ಬಂದ್ರಿ. ಕನ್ಫ್ಯೂಸ್ ಆಗೋನೆ. ಮೂವಿ ಕನ್ಫ್ಯೂಸ್ ಆಗೋನೆ. ರಿವ್ಯೂ ಚೆನ್ನಾಗಿತ್ತಲ್ಲ ಬ್ರೋ. ಹೇಮಂತ್ ಅವರೇ ಮೂವಿ ರಿವ್ಯೂ ಹೇಳಿ, ಹೆಂಗಿತ್ತು ಮೂವಿ? ಫಸ್ಟ್ ಹಾಫು ನನಗಂತೂ ನಾನು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡು ಬಂದಿದ್ದೇನೆಂದ್ರೆ ನನಗೆ ಫೈಟು ಅವು ಇವು ನೋಡಿ 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 ಬೇಜಾರಾಗ್ಬಿಟ್ಟಿದೆ. ಅದಕ್ಕೆ ಅಂತಾನೆ ಈ ಮೂವಿಗೆ ಬಂದಿದ್ದೆ ನಾನು. ಸೊ ಈ ಮೂವಿ ಫಸ್ಟ್ ಹಾಫ್ ಬಂದು ಒಂಥರ ಫಾದರ್ ಆ್ಯಂಡ್ ಡಾಟರ್ ಎಮೋಷನ್ ತೋರಿಸ್ತಾರೆ. ಅಷ್ಟೊಂದು ಒಂದಷ್ಟು ಜನಕ್ಕೆ ಕತ್ತಲ್ಲ, ಒಂದಷ್ಟು ಜನಕ್ಕೆ ಕತ್ತುತ್ತೆ. ಬಟ್ ಸೆಕೆಂಡ್ ಹಾಫ್ ಬಂದು
ನೆಕ್ಸ್ಟ್ ಲೆವೆಲ್. ಅಳು ಬಂದೇ ಬರುತ್ತೆ ಎಂಥವ್ರಿಗಾದ್ರೂ. ನೆಕ್ಸ್ಟ್ ಲೆವೆಲ್ ಇದೆ ಸೆಕೆಂಡ್ ಹಾಫು. ಬಟ್ ನಮ್ಮ ಮಲ್ಲಿಕಾರ್ಜುನ್ ಸೆಕೆಂಡ್ ಹಾಫ್ ಇಷ್ಟ ಆಗಿಲ್ಲಂತೆ. ಅದು ಯಾಕಂತ ನನಗೆ ಇನ್ನೂ ಗೊತ್ತಾಗ್ತಿಲ್ಲ. ರಿವ್ಯೂ ಹೇಳ್ರಿ. ರಿವ್ಯೂ ಸಖತ್ತಾಗಿತ್ತು. ಮೂವಿ ಬಂದು ನೋಡಿ, ಒಂದೊಳ್ಳೆ ಸೆಂಟಿಮೆಂಟ್, ಫಾದರ್ ಅಂಡ್ ಡಾಟರ್ ಸೆಂಟಿಮೆಂಟ್ ಇದೆ. ಚೆನ್ನಾಗಿದೆ ಮೂವಿ. ಪ್ರತಿಯೊಬ್ರು ಥಿಯೇಟರ್ ಬಂದು ನೋಡಿ, ಲೋಕಲ್ ಥಿಯೇಟರ್. ಅಂದ್ರೆ ನೀವ್ ಹೇಳಿ ಬ್ರೋ, ನೀವ್ ಹೇಳಿ. ನನಗಂತೂ ಮೂವಿ ಸೆಕೆಂಡ್ ಹಾಫ್ ತುಂಬಾ ಇಷ್ಟ ಆಯ್ತು. ನೋಡ್ತಾ ಇದ್ದಾಗ ಲೈಕ್ ಗೂಸ್ ಬಂಪ್ಸ್ ಇಂದ ಹಿಡಿದು ಕಣ್ಣೀರು ತುಂಬಾ ಬರುತ್ತೆ. ತುಂಬಾ ಚೆನ್ನಾಗಿದೆ ಮೂವಿ ಮಾತ್ರ ಎಲ್ಲರೂ. ಬಟ್ ನನಗಂತೂ ತುಂಬಾ ಇಷ್ಟ ಆಯ್ತು ಮೂವಿ. ತುಂಬಾ ಚೆನ್ನಾಗಿತ್ತು. ಹೆಣ್ಮಗು ಇರೋ ಪ್ರತಿಯೊಬ್ಬರಿಗೂ ಮೂವಿ ತುಂಬಾ ಇಷ್ಟ ಆಗತ್ತೆ. ತುಂಬಾ ಚೆನ್ನಾಗಿದೆ. ಬಟ್ ಏನಂದ್ರೆ ತುಂಬಾ ಮನ್ಸಿಗೆ ನೋವು ಮಾಡೋ ತರ ಇರುತ್ತೆ ಫಿಲಮ್. ಬಟ್ ಆದ್ರೆ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ. ನನಗಂತೂ ತುಂಬಾ ವರ್ಷದಲ್ಲಿ ತುಂಬಾ ಇಷ್ಟ ಆಯ್ತು. ಸೆಕೆಂಡ್ ಹಾಫ್ ಮಾತ್ರ ಅಲ್ಟಿ. ಹಾಯ್ ಗಾಯ್ಸ್, ನಾವೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಏನ್ ಮುಗಿಸ್ಕೊಂಡ್ರಿ? ಮೂವಿ ಎಲ್ಲ ನೋಡಿದ್ವಿ. ಮಣಿಕಂಠನ್ ಚೆನ್ನಾಗಿತ್ತು. ಇಡುಮುಡಿ ಮೂವಿ ನೋಡಿದ್ವಿ, ಚೆನ್ನಾಗಿತ್ತು. ಸೊ ಮನೆಗೆ ಹೋಗ್ತಾ ಇದ್ದೀವಿ ಈಗ. ಚೆನ್ನಾಗಿತ್ತು. ಏನ್ ಅರ್ಥ ಆಯ್ತು ನಿಮ್ಗಲ್ಲಿ? ಅದೊಂದು ಫಾದರ್ ಅಂಡ್ ಡಾಟರ್ ಸೆಂಟಿಮೆಂಟ್ ಇದು. ಯಾರ್ ಫಾದರ್ ಯಾರ್ ಡಾಟರ್? ಫಾದರ್ ಬಂದ್ಬಿಟ್ಟು ರವಿತೇಜ, ಡಾಟರ್ ಬಂದ್ಬಿಟ್ಟು ಸುಜಾತ. ಅಲ್ಲ ಬ್ರೋ, ಮಣಿಕಂಠ. ಮಣಿಕಂಠ ಡಾಟರು. ಅದರೊಂದು ಹುಡುಗಿ ಚೆನ್ನಾಗಿದ್ಲು. ಆ ಹುಡುಗಿ ಹೆಸರೇನಪ್ಪಿ? ಏನೋ ಸುಕನ್ಯನ ಹೇಳಪೇ. ಹೇಳಪೇ. ಗಾಯತ್ರಿ. ಗಾಯತ್ರಿ ಅನ್ನೋ ಹುಡುಗಿ ಸೈಕಾಗೋಳೆ. ಆ ಗಾಯತ್ರಿ ಅನ್ನೋ ಹುಡುಗಿ ನೋಡಕಾದ್ರು ನೀವು ಥಿಯೇಟರ್ಗೆ ಹೋಗಿ. ಬಟ್ ಇದ್ರಲ್ಲಿ ಮಲ್ಲಿಕಾರ್ಜುನ್ ಸೆಕೆಂಡ್ ಹಾಫ್ ಇಷ್ಟ ಆಗಿಲ್ಲ ಅಂತೆ. ಯಾಕೆ ಇಷ್ಟ ಆಗಿಲ್ಲ ಅಂದ್ರೆ ಆ MLA ಮಲ್ಲಿಕಾರ್ಜುನ್ ತರಾನೆ. ಅದಕ್ಕೆ ಇಷ್ಟ ಆಗಿಲ್ಲ. ಗಾಯತ್ರಿ ಯಾವಾಗ ಇಷ್ಟ ಅನ್ನೋ ಅವಾಗ್ಲೇ ತಿಳ್ಕೊಂಬಿಡಿ. ನನ್ ಗಾಯತ್ರಿ ಹೆವಿ ಇಷ್ಟ ಆದ್ಲು. ನೀವು ಮೂವಿಗೆ ಹೋಗಿ, ನಿಮ್ಗೂ ಗಾಯತ್ರಿ ಇಷ್ಟ ಆಗ್ತಾಳೆ. ಯಾರಪ್ಪಿ? ಡೈರೆಕ್ಟರ್ ಕಡೆ ಅವರು, ಪ್ರೊಡ್ಯೂಸರ್ ಕಡೆ. 1 ಗಂಟೆ ಹೋದ್ರೆ. ಹಾಯ್ ಗಾಯ್ಸ್, ನಾನು ನಿಮ್ಮ ಮಲ್ಲಿಕಾರ್ಜುನ್. ಇವನು ಕೊಡಪ್ಪ, ಇವ್ನು ಮಾಡ್ತಾನೆ. ಪೂರ್ತಿ ಬರುತ್ತಿಲ್ಲ. ಹಾಯ್, ಮೂವಿ ಹೇಗಿತ್ತು ಅಂತ ಒಂದ್ ವರ್ಡ್ ಎಲ್ಲಿ ಹೇಳ್ಬೇಕಂದ್ರೆ, ಇನ್ನೊಂದ್ಸರಿ ಹುಡುಗಿ ಹೆಸರೇನು? ಗಿರಿಜನ. ಇವ್ರು ರೆಕಾರ್ಡೇ ಮಾಡಲ್ಲ. ಹಾಯ್ ಗೈಸ್, ಒಂದ್ ವರ್ಡ್ ಅಲ್ಲಿ ಮೂವಿ ಹೇಳ್ಬೇಕಂದ್ರೆ ಎಕ್ಸಲೆಂಟ್ ಮೂವಿ. ಎಲ್ಲಾರು ಹೋಗಿ ಥಿಯೇಟರ್ ಅಲ್ಲೇ ನೋಡಿ. ಮೊಬೈಲ್ ಅಲ್ಲಿ ಅದ್ರಲ್ಲಿ ಇದ್ರಲ್ಲಿ ನೋಡಕ್ ಹೋಗ್ಬೇಡಿ. ಎಕ್ಸ್ಪೀರಿಯನ್ಸ್ ಮಿಸ್ ಆಗ್ತೀರಾ. ನೋಡಿ, ಚೆನ್ನಾಗಿರುತ್ತೆ. ಥಿಯೇಟರ್ಗೆ ಹೋಗಕ್ಕಾಗದೇ ಇರೋರು, ನಂತರ ಇರೋರು ಇದನ್ನ ಕಟ್ ಆಗುತ್ತೆ, ತಲೆ ಕೆಡಿಸ್ಕೊಬೇಡ. ಒಳ್ಳೆ ಅಂದ್ರೆ ಒಳ್ಳೆ ಮೂವಿ. ಫಾದರ್ ಅಂಡ್ ಡಾಟರ್ ಎಮೋಷನ್. ನನಗಂತೂ ಸೆಕೆಂಡ್ ಹಾಫ್ ಮಾತ್ರ ಅಳುನೆ ಬಂದ್ಬಿಡ್ತು. ಅಷ್ಟು ಚೆನ್ನಾಗಿತ್ತು. ಎಲ್ಲಾರು ಹೋಗಿ ಥಿಯೇಟರ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ ಮೂವಿ. ನಾನೇನ್ ಪ್ರಮೋಷನ್ ಮಾಡ್ತಾ ಇಲ್ಲ, ಬಟ್ ಹೋಗಿ ಒಂದ್ಕಿದ ನೋಡಿ ಹೆಂಗಿದೆ ಅಂತ. ನೀವ್ ಹೇಳ್ತೀರಾ ಬ್ರೋ? ಅವನ್ ಹೇಳ್ತಾನೆ. ನೀವೇನ್ ಹೇಳ್ತೀರಾ ಬ್ರೋ? ನಮ್ದು ಏನಿಲ್ಲ. ಬಾತ್ರೂಮ್ ಅರ್ಜೆಂಟ್ ಆಗಿತ್ತು. ಯಾವ್ದಿಲ್ಲ, ಅಲ್ಲಿ ಟಿಟಿ ಬಂದಿದೆ. ಮೂವಿ ಮಾತ್ರ ಸಖತ್ತಾಗಿದೆ. ಎಲ್ಲಾರು ಥಿಯೇಟರ್ಗೆ ಹೋಗಿ ನೋಡ್ಬೇಕು. ನೀವು ಫಸ್ಟ್ ರೆಕಾರ್ಡ್ ಆನ್ ಮಾಡ್ಬೇಕು. ಆಫ್ ಮಾಡ್ತೀವಿ. ಹೋಯ್ ಪಲಾಟು ನೋಡ್ಲಿ. ಹೋಯ್ ನೋಡ್ಲಿ. ನಿಂತ್ಕೋ ಹಂಗೆ ನಿಂತ್ಕೋ. ಲಡ್ಡು. ಓಕೆ, ಮೂವಿ ಮುಗಿಸ್ಕೊಂಡು ರೂಮಿಗೆ ಬಂದೆ. ಆ್ಯಂಡ್ ನಮ್ಮ ಬ್ರೋ ಅವ್ರು ಬಂದು ಫುಲ್ಲು ರೊಚ್ಚಿಗೆದ್ಬಿಟ್ಟಿದ್ದಾರೆ ಎಲ್ಲೋಗಿದೆ ಅಂತ. ಆ್ಯಂಡ್ ಇವಾಗ ಎಡಿಟ್ ಮಾಡ್ಕೊಂಡು ಕೂತ್ಕೊಬೇಕು. ನೋಡ್ಬೋದು ಟೇಬಲ್ ಎಷ್ಟು ವರ್ಸ್ಟ್ ಆಗಿದೆ ಅಂತ. ಸೊ ಇದನ್ನೆಲ್ಲ ಇವಾಗ ಎಡಿಟ್ ಮಾಡೋ ಅಷ್ಟರಲ್ಲಿ ತುಂಬ ಟೈಮ್ ಹಿಡಿಯುತ್ತೆ. ಬಟ್ ಏನು ಮಾಡೋಕ್ಕಲ್ಲ. ಹಾಯ್,